ನೀವು ನೋಡ್ತಿದ್ದೀರಾ ಟೇಸ್ಟಿ ಟ್ರಾವೆಲ್ ಕನ್ನಡ. ಈ ಚಾನಲಲ್ಲಿ ಹಿಂದೆ ಫುಡ್ ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತಾ ಇದ್ವಿ. ಆದರೆ ಅದು ತುಂಬ ಲಾಂಗ್ ಗ್ಯಾಪಿಂದ ಅದು ಸ್ಟಾಪ್ ಆಗಿಬಿಟ್ಟಿತ್ತು, ಏನು ವಿಡಿಯೋಸ್ ಹಾಕಿರಲಿಲ್ಲ. ಬಟ್ ಇನ್ನು ಮುಂದೆ ಹಂಗೆ ಆಗೋದೇ ಇಲ್ಲ. ಯಾಕಂದರೆ ನಾವು ಇನ್ಮೇಲೆ ಯಾವ್ಯಾವ ಕಡೆ ಯಾವ್ಯಾವ ಊರಲ್ಲಿ ಯಾವ್ಯಾವ ಥರ ಟೇಸ್ಟ್ ಸಿಗುತ್ತೆ, ವೆಜ್ ಆಗಲಿ ನಾನ್ ವೆಜ್ ಆಗಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ಹಾಗೆ ನಮ್ಮ ಮನೆಗಳಲ್ಲಿ ನಾವು ಏನು ಅಡುಗೆ ಮಾಡ್ತೀವಿ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಇವತ್ತಿನ ಎಪಿಸೋಡಲ್ಲಿ ಹೀರೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬಾ ಸಕ್ಕತ್ತಾಗಿರುತ್ತೆ. ಇದು ನಮ್ಮ ಮಮ್ಮಿ ಹೇಳ್ಕೊಟ್ಟಿರೋದು. ತುಂಬ 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 ರುಚಿಯಾಗಿರುತ್ತೆ. ಇದನ್ನು ಫಟಾಫಟ್ ಅಂತ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಫಸ್ಟು ಆಯಿಲ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕಿದ್ಮೇಲೆ ಜೀರಿಗೆ ಹಾಕ್ಕೊಳ್ಳಿ, ಸ್ವಲ್ಪ ಜೀರಿಗೆ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅದನ್ನು ನಾವೇನು ಹಿಂದೆ ಬಿಡಿಸ್ಕೊಂಡಿದ್ವಿ ಆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮತ್ತು ಹುಷಾರು, ಮತ್ತು ಬೆಳ್ಳುಳ್ಳಿ ತುಂಬ ಹೊತ್ತು ಎಣ್ಣೆಯಲ್ಲಿ ಕಾಯಕ್ಕೆ ಬಿಡಬೇಡಿ, ಯಾಕಂದರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ. ಬೇಗನೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನ ಫುಲ್ಲು ಒಂದ್ಸಲ ಹಿಂಗೆ ಕೈ ಆಡಿಸಿದ್ಮೇಲೆ ಅದು ಫುಲ್ಲು ರೆಡ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಟೊಮೊಟೊ ಹಾಕಿ, ಟೊಮೊಟೊ ತುಂಬ ಜಾಸ್ತಿ ಹಾಕ್ಬೇಡಿ, ಕಮ್ಮಿನೇ ಹಾಕಿ. ಯಾಕಂದರೆ ಇದಕ್ಕೆ ಹುಣಸೆಹಣ್ಣು ಹಾಕಬೇಕು. ಹುಣಸೆಹಣ್ಣೆ ತುಂಬ ಟೇಸ್ಟ್ ಇದರಲ್ಲಿ ಇದಕ್ಕೆ. ಸೊ ಟೊಮೊಟೊನ ಫುಲ್ ಫ್ರೈ ಆಗೋ ಥರ ಹುರ್ಕೊಳ್ಳಿ. ತುಂಬ ಏನು ಟೊಮೊಟೊ ಬೇಯಬೇಕಂತ ಏನಿಲ್ಲ. ಇವಾಗ ನಾವು ಹೀರೆಕಾಯಿ ಹಾಕ್ಕೊಳ್ಳೋಣ. ಫುಲ್ ಎಲ್ಲ ಫ್ರೈ ಆಗಿದೆ. ಇವಾಗ ಹೀರೆಕಾಯಿ ಹಾಕ್ಕೊಳ್ಳೋಣ. ನೀಟಾಗಿ ಇದನ್ನು ತಿರುಗಿಸ್ಕೊಳ್ಳಿ. ಏನು ಗೊತ್ತಾ, ಕೇಳಿಸ್ಲಿಲ್ವಾ? ನಮ್ಮನೆಯಲ್ಲಿ ಹಸಿಮೆಣ್ಸಿನ್ಕಾಯಿನೂ ಇಲ್ಲ, ಒಣಮೆಣ್ಸಿನ್ಕಾಯಿನೂ ಇಲ್ಲ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ಇವಾಗ ಪೌಡರ್ ಇರೋದು ಒಣಮೆಣ್ಸಿನ್ಕಾಯ್ದು ಹಾಕ್ತಿದ್ದೀನಿ. ನೋಡ್ಕೊಂಡೇ ಇಲ್ಲ ನಾನು ವೀಡಿಯೋ ಮಾಡಬೇಕಾದ್ರೆ. ಸೊ ಇವಾಗ ಮತ್ತೆ ಹೋಗಿ ತೊಗೊಂಡು ಬಂದು ಮಾಡೋಷ್ಟು ತುಂಬ ಟೈಮಾಗಿ ಹೋಗುತ್ತೆ. ಅದಕ್ಕೆ ನನ್ನ ಹತ್ರ ಇರೋ ಪುಡಿನ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಫುಲ್ ಫ್ರೈ ಆಗಿದೆ, ಹೀರೆಕಾಯಿ ಚೆನ್ನಾಗಿ ಬೆಂದಿದೆ. ಸೊ ಲಾಸ್ಟಲ್ಲಿ, ಯಾಕಂದರೆ ನನ್ನ ಹತ್ರ ಎರಡೂ ಇಲ್ಲದೆ ಇರೋ ಕಾರಣ ನಾನು ಲಾಸ್ಟಲ್ಲಿ ಸ್ವಲ್ಪ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಬರೀ ಮೆಣಸಿನ್ಕಾಯಿ ಪುಡಿ ಇದು. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೀವು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಸ್ಪೈಸಿ ತಿನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಕೊಳ್ಳಿ. ಫುಲ್ಲು ಇವಾಗ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವು. ಫುಲ್ ಫ್ರೈ ಆಗಿದೆ. ನೀವು ಸಾಲ್ಟ್ನ ಇವಾಗ ಬೇಕಾದರೂ ಹಾಕೋಬೋದು, ಬೇಕಾದರೆ ನೀವು ರುಬ್ಬಬೇಕಾದ್ರೂ ಹಾಕೋಬೋದು. ನಾನು ಸ್ವಲ್ಪ ಇರಲಿ ಅಂತ ಹೇಳಿ ಇದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಬೇಕಾದರೆ ಮತ್ತೆ ಹಾಕೋಬೋದು. ಫುಲ್ ಫ್ರೈ ಆಗಿದೆ ಇದು. ಇವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಸೊ ಇದು ಫುಲ್ಲು ತಣ್ಣಗಾಗೋ ತನಕ ಬಿಡಬೇಕು. ಹಾಗೆ ರುಬ್ಬಕ್ಕೆ ಹೋಗಬೇಡಿ. ತುಂಬ ಅರ್ಜೆಂಟ್ ಇತ್ತು ಅಂತಂದರೆ ಸ್ವಲ್ಪ ಬೇಗ ಆರಿಸ್ಕೊಂಡು ಚಟ್ನಿ ರೆಡಿ ಮಾಡ್ಕೊಳ್ಳಿ.
ನೋಡ್ತಿರ್ಬೋದು ಇವಾಗ ಫುಲ್ ಆರಿದೆ. ಸೊ ಇದನ್ನು ನಾವು ರುಬ್ಕೊಳ್ಳೋಣ. ಸ್ವಲ್ಪ ಹುಣಸೆಹಣ್ಣು, ನಿಮಗೆ ಎಷ್ಟು ಬೇಕು, ನಿಮ್ಗೆ ಹುಳಿ ಜಾಸ್ತಿ ಬೇಕು ಅಂದರೆ ಹುಳಿ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ನೋಡಬೇಕು ಚಿಕ್ಕದಿದೆ, ಒಂದು ನಲ್ಲಿಕಾಯಿಗೆ ಹತ್ರ ಇದೆ. ಸೊ ಇದನ್ನು ಇದಕ್ಕೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡ್ಬೋದು ಚೆನ್ನಾಗಿ ಫುಲ್ಲು ನುಣ್ಣಗೆ ರುಬ್ಬಿದೆ. ಸೊ ಇದನ್ನು ಇವಾಗ ತಟ್ಟೆಗೆ ಹಾಕ್ಕೊಂಡು ಬಾರಿಸೋದಷ್ಟೇ. ಈ ಹೀರೆಕಾಯಿ ಚಟ್ನಿಗೆ ದೋಸೆ, ಇಡ್ಲಿ ಎಲ್ಲ ಚೆನ್ನಾಗಿರುತ್ತೆ. ಜೊತೆಗೆ ಬಿಸಿ ಅನ್ನಕ್ಕೆ ಮಾಡ್ಕೊಂಡು ತಿಂದ್ರಂತೂ ಸಕ್ಕತ್ತಾಗಿರುತ್ತೆ. ನಾನಿವತ್ತು ದೋಸೆ ಮಾಡಿದ್ದೀನಿ, ಹೆಸರುಕಾಳು ದೋಸೆ. ದೋಸೆ ತೂತೆ ಸೊ ಪ್ಯಾಚಪ್ ಮಾಡೋಕ್ಕೂ ನನಗೆ ಬರುತ್ತೆ. ಫುಲ್ ರೆಡಿಯಾಗಿದೆ. ಸೊ ನಾನು ಇವಾಗ ಇದನ್ನು ಟೇಸ್ಟ್ ಮಾಡ್ತೀನಿ, ಹೆಂಗಿದೆ ಅಂತ ಹೇಳ್ತೀನಿ. ಸಕ್ಕತ್ತಾಗಿದೆ. ಸೊ ನೀವು ಹೀರೆಕಾಯಿ ಚಟ್ನಿನ ಟ್ರೈ ಮಾಡಿಲ್ಲ ಇದುವರೆಗೂ ಅಂದರೆ ಫಸ್ಟ್ ಹೋಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬಂದಿದೆ. ರೆಸಿಪಿ ಎಲ್ಲ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಫುಲ್ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ಥ್ಯಾಂಕ್ ಯು.